ಅದಲ್ಲ ಬೆಳಗಾವಿ ಜಿಲ್ಲೆ ಎಂಕೆ ಹುಬ್ಳಿ ಒಳಗೆ ಅಲ್ಲೇನು ಭಗವಾ ಧ್ವಜ ಹಾರಾಡ್ತಿತ್ತು. ಇಡೀ ದೇಶದ ಜನ ಜನವರಿ 22ನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ಮತ್ತು ರಾಮ ಮಂದಿರದಲ್ಲಿ ಪ್ರಭು ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಕ್ಕಂತ ಸಂದರ್ಭದಲ್ಲಿ ಜಾತಿಯ ಭೇದವನ್ನ ಮೀರಿ, ಪಕ್ಷ ಭೇದಗಳನ್ನ ಮೀರಿ, ಹೆಣ್ಣು ಗಂಡು ಅಂತಕ್ಕಂಥ ಭೇದವನ್ನ ಮೀರಿ ಜನ ಭಾಗವಹಿಸಿದ್ರು. ಅವಾಗ ಭಗವಾ ಧ್ವಜವನ್ನ ಎಲ್ಲಾ ಕಡೆ ಕಟ್ಟಿದ್ರು. ಆದ್ರೆ ಆ ಭಗವಾ ಧ್ವಜವನ್ನ ತೆರವುಗೊಳಿಸ್ತಕ್ಕಂತ ಕಾರ್ಯದಲ್ಲಿ ಪೊಲೀಸರು ರಾಜ್ಯ ಸರ್ಕಾರದ ಸೂಚನೆಯ ಮೇರೆಗೆ ಅತ್ಯಂತ ದಾಷ್ಟ್ಯವಾಗಿ ನಡ್ಕೊಂಡಿದ್ದಾರೆ ಮತ್ತು ಅಲ್ಲಿ ಇರ್ತಕ್ಕಂತ ಕಾರ್ಯಕರ್ತರಿಗೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಲ್ಲಿ ನಿಂತಿದ್ದಾರೆ. ಹೀಗಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ, ಪ್ರತಿಭಟನೆ ಮಾಡ್ತಾ ಇದೆ. ನಾನು ಸರ್ಕಾರಕ್ಕೆ ಸವಾಲನ್ನ ಹಾಕ್ತೀನಿ. ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ಈಗಾಗಲೇ. ನಾವು ಅಲ್ಲಿ ಯಾವ ಧ್ವಜವನ್ನು ನೀವು ತೆರವುಗೊಳಿಸಿದ್ರಿ, ಎಂಕೆ ಹುಬ್ಳಿಯಲ್ಲಿ ಭಗವಾ ಧ್ವಜವನ್ನು ತೆರವುಗೊಳಿಸಿದ್ರಿ, ಮತ್ತೊಂದ್ಸಲ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಧ್ವಜ ಹಾರಿಸದ ತಾಕತ್ತಿದ್ರೆ ನೀವು ತಡೀರಿ ಅಂತ ಹೇಳ್ತಕ್ಕಂಥದ್ದು ಕೂಡ ಇವತ್ತು ನಾವು ಮಾಡ್ಬೇಕಾಗ್ತದೆ. ಹೀಗಾಗಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಯಾವ ರಾಮ ಭಕ್ತರು, ಹಿಂದೂ ಕಾರ್ಯಕರ್ತರು ಭಗವಾ ಧ್ವಜವನ್ನು ಹಾರಿಸಿದ್ದಾರೆ, ಅದು ಯಾವುದೇ ಒಂದು ಪಕ್ಷದ ಧ್ವಜ ಅಲ್ಲ. ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗ್ತಕ್ಕಂಥ ಕೆಲಸ ನೀವೇನ್ ಮಾಡ್ತಾ ಇದ್ರೆ ಅದು ತಕ್ಷಣ ನಿಲ್ಲಿಸಬೇಕು. ಈಗಾಗಲೇ ನೀವೇನೇನು ನಾಟಕಗಳನ್ನ ಮಾಡಿದ್ರಿ, ಅಂದ್ರೆ ಅಯೋಧ್ಯೆ ರಾಮನ ಮಂದಿರ ಉದ್ಘಾಟನೆ ಆಗ್ತಕ್ಕಂತ ಸಂದರ್ಭದಲ್ಲಿ ನೀವು ಅಗೌರವವಾಗಿ ನಡ್ಕೊಂಡಿದ್ರಿ, ನಾವು ಅಲ್ಲಿ ಹೋಗುದಿಲ್ಲ ಅಂತ ಹೇಳಿದ್ರಿ. ಈಗ ಧ್ವಜವನ್ನು ಕೂಡ ಕಿತ್ತು ಹಾಕ್ತಕ್ಕಂತ ಕಾರ್ಯವನ್ನು ಏನು ಕೈಗೊಂಡಿದ್ರೆ ಅದನ್ನ ನಾವು ಪ್ರತಿಭಟಿಸ್ತೀವಿ. ಇಡೀ ರಾಜ್ಯದ ಪ್ರತಿಭಟನೆ ಮಾಡ್ತಾ ಇದ್ವಿ. ನಾವು ಶೀಘ್ರದಲ್ಲಿ ದಿನಾಂಕ ಕೂಡ ಹೇಳ್ತೀವಿ. ಅಲ್ಲಿ ಮತ್ತೊಮ್ಮೆ